ತರಕಾರಿ ಬೆಳೆಯೋದು ದೊಡ್ಡ ಬಿಗ್ ಚಾಲೆಂಜ್ ಇವತ್ತಿನ ದಿವಸ. ಹಿಂದಿನ ಕಾಲದಲ್ಲಿ ಸೇದ ಬಾವಿಲಿ ನೀರು ಸೇದ್ಕೊಂಡು ಹಿತ್ತಲಲ್ಲಿ ಒಂದು ಸೊಪ್ಪಿನ ಮಡಿನೋ ಚಪ್ಪರದ ಗಿಡನೋ ಅಡ್ಡಿ ಗಿಡನೋ ಏನಾದರೂ ಹಾಕೊಂಡಿರ್ತಿದ್ವಿ. ಇವತ್ತು ಯಾರ ಮನೆ ಹಿತ್ತಲಲ್ಲೂ ಕೂಡ ತರಕಾರಿ ಇಲ್ಲ ಅಲ್ವಾ. ಅವ್ನು ಬೋರ್ ಇದೆ, ಒಂದು ಬಟನ್ ಹೊತ್ತಿದ್ರೆ ಸಾಕು ನೀರು ಬರುತ್ತೆ, ಅವನು ಕೂಡ ಬ್ಯಾಗ್ ಇಟ್ಕೊಂಡು ಸಂತೆ ಹೋಗ್ಬಿಟ್ಟು ತರಕಾರಿ ತರೋ ಅಂತ ಪರಿಸ್ಥಿತಿ ಬಂದಿದೆ. ನಮ್ಮ ತರಕಾರಿನ ನಮ್ಮ ಆಹಾರನ ನಾವು ಯಾರು ಬೆಳ್ಕೊಳ್ತಾ ಇಲ್ಲ. ಯಾಕೆ ಅಂದರೆ ರಿಸ್ಕ್ ಜಾಸ್ತಿ, ಅದಕ್ಕೆ ರೋಗಗಳು ಜಾಸ್ತಿ, ಗೊಬ್ಬರ ಕೇಳುತ್ತೆ, ಮಾಡಬೇಕು. ಯಾಕೆ ನಮಗೆ ಮೆಥಡ್ ಗೊತ್ತಿಲ್ಲ. ತರಕಾರಿ ಬೆಳಿಬೇಕು ಅಂದರೆ ಏನು ಮಾಡ್ತೀವಿ, ಈ ಪಟ್ಟೆಲಿ ತರಕಾರಿ ಬೆಳಿಬೇಕು ಅಂದರೆ ಫಸ್ಟ್ ಚೆನ್ನಾಗಿ ಗೇಯ್ತೀವಿ, ಆಮೇಲೆ ಇದು ಮಡಿಗಳು ಮಾಡ್ತೀವಿ, ದಿಂಡು ಮಾಡಿಬಿಟ್ಟು ಅವ್ರಿಗೆ ತರಕಾರಿ ಹಾಕತ್ತೀವಿ, ತಿರ್ಗಾ ಕೀಳ್ತೀವಿ, ತಿರ್ಗಾ ಮತ್ತೆ ಇನ್ನೊಂದ್ಸತಿ ಬೆಳಿಬೇಕು ಅಂದರೆ ತಿರ್ಗಾ ಮತ್ತೆ ಗೇಯ್ಬೇಕು. ಇವೆಲ್ಲ ಪ್ರೊಸೆಸ್ ಜಾಸ್ತಿ ಇರೋದ್ರಿಂದ ಯಾರು ಕೂಡ ತರಕಾರಿನೇ ಬೆಳೆಯೋಕ್ಕೆ ಹೋಗ್ತಾ ಇಲ್ಲ. ಬೆಳೆದ್ರೆ ಏನು ಮಾಡ್ತಾರೆ ಅಂದರೆ ಕಮರ್ಷಿಯಲ್ ಆಗಿ ಮಾಡ್ತಾರೆ, ಮಾನೋಕ್ರಾಪಿಂಗ್ ಮಾಡ್ತಾರೆ. ಎಕರೆಗಟ್ಟಲೆ ಒಂದೇ, ಕೋಲಾರಕ್ಕೆ ಹೋದರೆ ನಿಮಗೆ ಗೊತ್ತಾಗುತ್ತೆ, ಎಕರೆಗಟ್ಟಲೆ ಟೊಮೊಟೊ, ಹಾಸನಿಗೆ ಬಂದರೆ ಎಕರೆಗಟ್ಟಲೆ ಆಲೂಗಡ್ಡೆ, ಒಂದೇ ತರಕಾರಿ, ಬೇರೆ ಬೆಳೆಯೋಕ್ಕೆ ಹೋಗೋದು. ಸೊ ಅವಲ್ಲಿ ಅಪಾಯ ಏನಿರುತ್ತಪ್ಪ ಅಂತಂತಂದರೆ ಅವನಿಗೆ ಉದ್ದಾರನೂ ಆಗ್ಬೋದು, ಹಾಳು ಆಗ್ಬೋದು. ಬಂದರೆ ಬಂಪರು ರೇಟ್ ಸಿಕ್ಕಿದ್ರೆ, ರೇಟ್ ಸಿಕ್ಕಿಲ್ಲ ಅಂದರೆ ತಗೊಂಬಂದು ರೋಡಿಗೆ ತುರ್ಬಿಟ್ಟು ಸ್ಟ್ರೈಕ್ ಮಾಡೋದು ಅಲ್ವಾ. ಅದಕ್ಕೆ ನಾವು ಹೇಳೋದೇನಪ್ಪ ಅಂದರೆ ತರಕಾರಿನ ನೀವು ಮಾರೋದಕ್ಕೆ ಏನೋ ದೃಷ್ಟಿಕೋನ ಇಟ್ಕೋಬೇಡಿ, ನೀವು ಉಪಯೋಗಿಸೋದಕ್ಕೆ ಏನಾದರೂ ಫಸ್ಟ್ ದೃಷ್ಟಿಕೋನ ಇರಲಿ. ಆಮೇಲೆ ಅತಿ ಆಗಬಾರ್ದು ಯಾವುದೇ. ಸ್ಮಾಲ್ ಇಸ್ ಬ್ಯೂಟಿಫುಲ್. ತುಂಬ ಅತಿಯಾಗಿ ಜಾಸ್ತಿ ಬೆಳೆಯೋದು ಯಾವತ್ತಿದ್ರೂ ಕೂಡ ನಮ್ಗೆ ಅಪಾಯ ತರುತ್ತೆ. ಆಮೇಲೆ ಡೈವರ್ಸಿಟಿ ಇರಬೇಕು, ಅಂದರೆ ವೈವಿಧ್ಯತೆ ಇರಬೇಕು. ನೀವು ಬೆಳೀತಕ್ಕಂಥ ತರಕಾರಿನಲ್ಲಿ ವೈವಿಧ್ಯತೆ ಇರಬೇಕು. ಒಂದೇ ಥರ ತರಕಾರಿನೂ ಕೂಡ ನಾವು ಬೆಳಿಬಾರ್ದು. ಸೊ ಒಂದರಲ್ಲಿ ಮಾರ್ಕೆಟ್ ಹೋಯ್ತು ಅಂದರೆ ಇನ್ನೊಂದು ನಮಗೆ ಸಿಗಬೇಕು. ಟೊಮೊಟೊ ಹಾಕಿದ್ದೆ, ಟೊಮೊಟೊ ಇಲ್ಲ, ಇಂಡಿಯಾ ಪಾಕಿಸ್ತಾನ ವಾರ ಆಯಿತು, ಎಕ್ಸ್ಪೋರ್ಟ್ ಆಗಿಲ್ಲ, ಟೊಮೊಟೊ ರೇಟ್ ಬಿದ್ದಾಯಿತು. ಮತ್ತು ಕ್ಯಾಪ್ಸಿಕಮಲ್ಲೋ, ಬೆಂಡೆಕಾಯಲ್ಲೋ, ಹುರುಳಿಕಾಯಲ್ಲೋ ಯಾವುದ್ರಲ್ಲೂ ನಮಗೆ ರೇಟ್ ಸಿಗಬೇಕು. ಲಾಸ್ ಅನ್ನೋದು ಜಾಸ್ತಿ ಆಗಬಾರ್ದು. ಜೊತೆಗೆ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಹೆಂಗೆ ಡೈರಿ ಮಾಡೋದಕ್ಕೆ ನಾವು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವೋ, ಶೆಡ್ ಕರೆಕ್ಟಾಗಿ, ಅಲ್ಲೊಂದು ಬಚ್ಚಲು, ಅಲ್ಲಿ ಮಿಷನರೀಸು, ಟೆಕ್ನಾಲಜಿ ಯಾವ್ಯಾವ್ದು ಎಲ್ಲೆಲ್ಲಿ ಇರಬೇಕು ಅಂತ ಮಾಡ್ಕೊಂಡಿದ್ದೀವೋ, ತರಕಾರಿ ಬೆಳೆಯೋದಕ್ಕೂ ಒಂದು ಪರ್ಮನೆಂಟ್ ಆದಂಥ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಅದು ಯಾವ ವ್ಯವಸ್ಥೆನಪ್ಪ ಅಂದರೆ ರೈಸಿಗೆ ಬೇಕು, ಏರು ಮಡಿಗಳಲ್ಲಿ ತರಕಾರಿ ಬೆಳೆಯೋದು ಅಂತ. ಈ ಏರು ಮಡಿಗಳಲ್ಲಿ ಮಾಡ್ಕೊಂಡ್ರೆ ನಮಗೆ ನೆಪಗಳು ಬರೋದಿಲ್ಲ. ಒಂದು ಏನು ಮಾಡ್ತೀವಿ, ನನ್ನ ಮಣ್ಣು ಚೆನ್ನಾಗಿಲ್ಲ ಕಣೋ, ಯಾವ ತರಕಾರಿ ಆಗಲ್ಲ ಅಂತ ಹೇಳ್ತೀವಿ, ಹೌದಾ. ಸೊ ಆಮೇಲೆ ಕಳೆ ಜಾಸ್ತಿ, ಲೇಬರ್ ಕೊಡೋಕ್ಕಾಗಲ್ಲ, ಯಾರು ಕಳೆ ಕೀಳ್ತಾರೆ, ಯಾರು ಮಾಡ್ತಾರೆ, ಅದಕ್ಕೆ ಆಗಲ್ಲ. ಈ ಥರ ನೆಪಗಳಿಂದ ನಾವು ತರಕಾರಿ ಬೆಳ್ಕೊಳ್ಳೋದಕ್ಕೆ ಹೇಳ್ತೀವಿ. ಏರು ಮಡಿಗಳಲ್ಲಿ ಮಾಡಿದ್ರೆ ನಿಮಗೆ ಆ ಸಮಸ್ಯೆ ಬರೋಲ್ಲ. ನೀವು ಕೆಳಗಡೆ ಎಂಥದನ್ನು ಮಣ್ಣಾಗಿರಲಿ, ಮಡಿ ಒಳಗಡೆ ನಿಮಗೆ ಏನು ಮಣ್ಣು ಹಾಕ್ತೀರೋ ಅದು ಇಂಪಾರ್ಟೆಂಟ್. ಒಂದು ಸತಿ ಮಾಡ್ಕೊಂಬಿಡೋದು. ಇದು ಹೈಟು ಅರ್ಧ ಅಡಿ ಇರಬೇಕು ಮಿನಿಮಮ್ಮು, ಮ್ಯಾಕ್ಸಿಮಮ್ ಅಂದರೆ 9 ಇಂಚು ಅಥವಾ 1 ಅಡಿ, ಅದಕ್ಕಿಂತ ಜಾಸ್ತಿ ಹೈಟ್ ಅವಶ್ಯಕತೆ ಇಲ್ಲ. ಮೆಟೀರಿಯಲ್ ಯಾವ್ದು ಯೂಸ್ ಮಾಡಬೇಕು, ನಿಮಗೆ ಲೋಕಲ್ಲಾಗಿ ಯಾವ ಮೆಟೀರಿಯಲ್ ಸಿಗುತ್ತೋ ಅದನ್ನು ಯೂಸ್ ಮಾಡಿ. ಚೀಪಾಗಿ ಮನೇಲಿ ವೇಸ್ಟ್ ಟೈಲ್ಸ್ ಇತ್ತಾ, ಕಡಪಕಲ್ಲಿತ್ತಾ, ಒಂದು ಹೆಂಚಿತ್ತಾ, ಸೀಮೆ ಹೆಂಚು, ಹಳೆ ಮನೆ ಹೆಂಚಿರ್ತಾವಲ್ಲ ಅದಿತ್ತಾ, ಯಾವ್ದು ಸಿಗುತ್ತೋ ಅದನ್ನು ನೆಟ್ಕೊಂಬಿಟ್ಟು ನೀವು ರೈಸ್ಡ್ ಬೆಡ್ ಮಾಡ್ಕೋಬೋದು. ರೈಸ್ಡ್ ಬೆಡ್ ಎಷ್ಟಿರಬೇಕಪ್ಪ ಅಂತಂದರೆ 4 ಅಡಿಗಿಂತ ಜಾಸ್ತಿ ಅಗಲ ಇರ್ಕೊಡಿ. ಎತ್ತರ 1 ಅಡಿ ಅಥವಾ 3/4 ಅಡಿ, ತಪ್ಪಿದ್ರೆ 1 ಅಡಿ. ಉದ್ದ ನಿಮ್ಮ ಅನುಕೂಲ ಎಷ್ಟು ಬೇಕಾದರೂ ಮಾಡ್ಕೊಳ್ಳಿ. ಯಾಕೆ 4 ಅಡಿಗಿಂತ ಜಾಸ್ತಿ ಇರಬಾರ್ದು ಅಂದರೆ, ನಾನು ಈ ದಡದಲ್ಲಿ ನಿಂತ್ಕೊಂಡ್ರೆ ಮಧ್ಯಕ್ಕೆ ಸುಲಭವಾಗಿ ಕೈ ಇಡೋಂಗಿರ್ಬೇಕು. ಈ ಕಡೆ ಬಂದರೆ ಆ ಕಡೆ ಬಂದರೂ ಮಧ್ಯೆ ಕೈ ಇಡೋಂಗಿರಬೇಕು. ಅಲ್ಲಿ ಕಳೆ ಕೀಳೋದಕ್ಕೋ ಅಥವಾ ಅದನ್ನು ಹಾರ್ವೆಸ್ಟ್ ಮಾಡೋದಕ್ಕೋ, ಗೊಬ್ಬರ ಹಾಕೋದಕ್ಕೋ, ಬೀಜ ಹಾಕೋದಕ್ಕೂ ನಿಮ್ಗೆ ಈಸಿ ಆಗಬೇಕು. ಯಾವುದೇ ಕಾರಣಕ್ಕೂ ಬೆಡ್ ಮೇಲೆ ಕಾಲಿಡಬಾರ್ದು. ನೀವು 5 ಅಡಿ ಮಾಡಿದ್ರೆ ಏನಾಗುತ್ತೆ, ನೀವು ಕಾಲಿಟ್ಬಿಟ್ಟೆ ಕೀಳಬೇಕಾಗುತ್ತೆ. ಆ ಕಡೆನೂ ಸಿಗೋಲ್ಲ, ಈ ಕಡೆನೂ ಸಿಗೋಲ್ಲ, ಅದಕ್ಕೆ ಕಾಲಿಡಬಾರ್ದು. ಸೊ ಈ ಥರ ಮಾಡಬೇಕು. ಬೆಡ್ ಒಳಗಡೆ ಗ್ರೋಯಿಂಗ್ ಮೀಡಿಯಾ ಮಾಡ್ಕೋಬೇಕು. ಏನು ಗ್ರೋಯಿಂಗ್ ಮೀಡಿಯಾ ಅಂತಂತಂದರೆ 70% ಕೆಮ್ಮಣ್ಣು, 30% ಗೊಬ್ಬರ, ಎರಡನ್ನು ಮಿಕ್ಸ್ ಮಾಡಿ ಈ ಬೆಡ್ ಒಳಗಡೆ ತುಂಬಿಡ್ಬೇಕು. ಅಂದರೆ ನೀವು ಪಾಟಲ್ಲಿ ಕೃಷಿ ಮಾಡ್ದಂಗೆ, ಪಾಟಲ್ಲಿ ಮನೆ ಒಳಗಡೆ ಪಾಟಲ್ಲಿ ಗಿಡ ಬೆಳಿತೀವಲ್ಲ ಆ ಥರ. ಇದೊಂದು ಪಾಟ್ ಅಂತ ಕನ್ಸಿಡರ್ ಮಾಡಿರಿ. ಅದರೊಳಗಡೆ 70% ಮಣ್ಣು, 30% ಗೊಬ್ಬರ. ನಿಮಗೆ ಸಿಕ್ಕಿದ್ರೆ ಇಜ್ಜಲು ಪುಡಿ ಹಾಕಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಹಾಕ್ಬೋದು, ನೀವು ಗೊಬ್ಬರದಲ್ಲಿ ಒಳಗಡೆ ಬಂದುಬಿಡುತ್ತೆ ಅದು. ಬೇವಿನ ಕೂಡ ಹಾಕ್ಬೋದು, ಏನು ಬೇಕಾದ್ರೂ ಮಾಡೋದು. ಕಾಂಪೋಸ್ಟ್ ಹಾಕೋದು ಸಾಕು, ಆಯಿತಾ. ಸಿಕ್ಕಿದ್ರೆ ಇಜ್ಜಲು ಪುಡಿ ಹಾಕ್ಬೋದು. ಇಜ್ಜಲು ಪುಡಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಮಾಯಿಶ್ಚರ್ನ ರಿಟೈನ್ ಮಾಡುತ್ತೆ, ನೀರನ್ನ ಹಿಡಿದಿಟ್ಕೊಳ್ಳತಕ್ಕಂಥ ಶಕ್ತಿ. ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗುತ್ತೆ ಅದರಲ್ಲಿ. ಸೊ ಅದು ನಿಮಗೆ ಇನ್ಆರ್ಗ್ಯಾನಿಕ್ ಅಂದರೆ ಈ ಗೊಬ್ಬರ ಗಿಡಗಳಿಗೆ ಆಹಾರವಾಗಿ ಸೇರಿಸೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಒಂದು 10% ಅಷ್ಟು ಇಜ್ಜಲು ಪುಡಿ ಹಾಕ್ಕೊಳ್ಳಿ. ಇಜ್ಜಲು ಬೂದಿ ಅಲ್ಲ, ಅಂದರೆ ಇಜ್ಜಲು ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಬೆಡ್ಡನ್ನು ರೆಡಿ ಮಾಡ್ಕೊಳ್ಳೋದು, ಆಯಿತಾ. ಇದರಲ್ಲಿ ಒಂದೊಂದು ಬೆಡ್ ಮೇಲೂ ಒಂದೊಂದು ರೀತಿಯ ತರಕಾರಿನ ಬೆಳ್ಕೋಬೇಕು. ನಾವು ಒಂದೇ ಥರ ತರಕಾರಿ ಬೆಳಿಬಾರ್ದು. ಒಂದರಲ್ಲಿ ಮನೆಗೆ ಆಗ್ತಕ್ಕಂಥದ್ದು ಎಲ್ಲ ತರಕಾರಿ ಏನೇನು ಸಾಧ್ಯತೆ ಇದೆ ಎಲ್ಲಾದರೂ ಕೂಡ ನಾವು ಬೆಳ್ಕೋಬೋದು. ನೀವು ಬಿತ್ತನೆ ಮಾಡೋದಕ್ಕೆ ಮೆಥಡ್ ಇದೆ, 3 ಥರದ ಮೆಥಡ್. ಒಂದು ಲೈನ್ ಸೋಯಿಂಗು, ಇನ್ನೊಂದು ಬ್ರಾಡ್ಕಾಸ್ಟಿಂಗ್, ಇನ್ನೊಂದು ಪಾಯಿಂಟೆಡ್ ಸೋಯಿಂಗ್ ಅಂತ ನಾವು ಹೇಳ್ತೀವಿ. ಬ್ರಾಡ್ಕಾಸ್ಟಿಂಗ್ ಅಂದರೆ ಬೀಜನ ತೊಳೆಯೋದು ಅಂತ, ಸೊಪ್ಪಿನ ಮಡಿ ಎಲ್ಲ ತೊಳಿತೀವಲ್ವ ನಾವು, ಬೀಜನ ಚೆಲ್ಲೋದು. ಲೈನ್ ಸೋಯಿಂಗ್ ಅಂದರೆ ಗೆರೆ ಹೊಡೆದ್ಬಿಟ್ಟು ಆ ಗೆರೆ ಒಳಗಡೆ ಬೀಜ ಉದುರಿಸೋದು. ಗೊತ್ತಾಗ್ತಾ ಇಲ್ವಾ. ಈ ಮೆಂತ್ಯ, ಪಾಲಕ್ಕು ಆ ಥರ ಎಲ್ಲ ಲೈನ್ ಒಳಗಡೆ ನಾವು ಉದುರಿಸ್ಬೋದು.
ಬಟ್ ಧನಿಯಾ, ಆಮೇಲೆ ಧನಿಯನ್ನು ಕೂಡ ನಾವು ಲೈನ್ ಸೋಯಿಂಗ್ ಮಾಡ್ಬೋದು. ಬಟ್ ಯಾವುದು ಇದನ್ನು ಅದು ದಂಟು ಇದೆಯಲ್ಲ, ಆ ದಂಟನ್ನು ನೀವು ಲೈನ್ ಸೋಯಿಂಗ್ ಮಾಡೋಕ್ಕಾಗಲ್ಲ. ಅದನ್ನು ನೀವು ಬ್ರಾಡ್ಕಾಸ್ಟೇ ಮಾಡಬೇಕು. ಗೊಬ್ಬರನೋ ಅಥವಾ ಮರಳೆಲ್ಲ ಮಿಕ್ಸ್ ಮಾಡಿಕೊಂಡೆ ಅದನ್ನು ಚೆಲ್ಲಬೇಕು. ಆಮೇಲೆ ಪಾಯಿಂಟೆಡ್ ಸೋಯಿಂಗ್ ಏನಪ್ಪ ಅಂದರೆ ಈ ಬದನೆ ಗಿಡ, ಆಮೇಲೆ ಬೆಂಡೆ ಗಿಡ, ಆಮೇಲೆ ಗೋರಿ ಗಿಡ, ಇವನ್ನೆಲ್ಲ ಪಾಯಿಂಟೆಡ್ ಸೋಯಿಂಗ್ ಮಾಡಬೇಕು. ಹುರುಳಿ ಗಿಡ ಇವನ್ನೆಲ್ಲ ಅಂದರೆ ಒಂದೊಂದು ಕಡ್ಡಿ ಊರೋದು, ಅಲ್ಲಿ ಬೀಜವು ಅದನ್ನು ಇದು ಮಾಡೋದು, ಊರೋದು ಅಂತೇಳಿ. ಆಮೇಲೆ ಇದರೊಳಗಡೆ ಗೊಬ್ಬರ ಹೆಂಗೆ ನಾವು ಅಂದರೆ ಇದ್ರಿರ್ತಕ್ಕಂಥ ಪೋಷಕಾಂಶಗಳನ್ನು ಅದರಲ್ಲಿ ಹೆಂಗೆ ಕಾಪಾಡ್ಕೊಡೋದಪ್ಪ ಅಂತಂದರೆ, ಇವಾಗ ಈ ಬೆಡ್ ಮೇಲೆ ಇವತ್ತು ನೀವು 2 kg ಕಳೆ ಕಿತ್ತರೆ, ಕಳೆನ ಕಿತ್ತು ಬಿಸಾಕಬಾರ್ದು, ತೂಕ ಮಾಡಬೇಕು. 2 kg ಕಳೆ ತೂಕ ಮಾಡಿದ್ರೆ ನೀವು ಹಾಕಿದ್ರೆ 2 kg ಕಳೆ ಸಿಕ್ತು ಅಂತಂದರೆ ಆ 2 kg ಗೊಬ್ಬರನ ಅವತ್ತು ಸೇರಿಸ್ಬೇಕು. ನೀವು ಇನ್ನು 24 ಗಂಟೆ ಒಳಗಡೆ ಇವತ್ತು ಗೊಬ್ಬರ ನೀವು ಕಳೆ ಕಿತ್ತಿದ್ದೀರಾ ಅಂತಂದರೆ ನಾಳೆ ಒಳಗಡೆ ನಿಮಗೆ 2 kg ಎಷ್ಟು ಕಳೆ ತೂಕ ಇರುತ್ತೋ ಅಷ್ಟು ಗೊಬ್ಬರನ ಇದಕ್ಕೆ ಹಾಕ್ಬಿಡ್ಬೇಕು. ಇಲ್ಲ ಸರಿ ಹಾಕ್ತಿರೋ ಇಲ್ಲ ತಿಪ್ಪೆ ಗೊಬ್ಬರ ತಂದು ಹಾಕ್ತಿರೋ ಗೊತ್ತಿಲ್ಲ, ಒಟ್ಟಲ್ಲಿ ಗೊಬ್ಬರ ಆ ನ್ಯೂಟ್ರಿಯೆಂಟ್ಸ್ ಎಂಬುದು ಅದು ರಿಟೈನ್ ಆಗಬೇಕು. ತರಕಾರಿ ಕಿತ್ತರೆ ಒಂದು 5 kg ತರಕಾರಿ ಕಿತ್ತರೆ ಅಂದರೆ 5 kg ಗೊಬ್ಬರನ ಇದಕ್ಕೆ ಸೇರಿಸ್ಬೇಕು. ಯಾವಾಗ ನೀವು ಈ ಥರ ಮಾಡ್ತೀರಾ ಅದು ಪೋಷಕಾಂಶಗಳು ಅದರೊಳಗಡೆ ಇರುತ್ತೆ. ಇಲ್ಲ ನಾವೇನು ಮಾಡ್ತೀವಿ ಅಂದರೆ ಪ್ರತಿ ಸತಿನೂ ಗೊಬ್ಬರ ಗಾಡೀಲಿ ಹೊಡಿ ಅಥವಾ ಟ್ರ್ಯಾಕ್ಟರ್ ಹೊಡಿ, ಚೆಲ್ಲು, ತಿರ್ಗಾ ಮತ್ತೆ ಹಾಕೋ, ಅವಾಗ ಒಂದೊಂದು ಏನಾಗಿ ಮಾಡ್ತಾ ಇಂಟ್ರೆಸ್ಟ್ ಹೊಟ್ಟೋಗ್ಬಿಡುತ್ತೆ ನನಗೆ. ಇದರಲ್ಲಿ ಹಂಗಲ್ಲ. ಇದರಲ್ಲಿ ಪ್ರತಿ ದಿವಸ ಕೆಲಸ ಇರುತ್ತೆ ನಿಮಗೆ. ಒಂದು ಬೆಡ್ ಮೇಲೆ ಕಳೆ ಕಿತ್ತರೆ ಇನ್ನೊಂದು ಬೆಡ್ ಮೇಲೆ ಸೋಯಿಂಗ್ ಇರುತ್ತೆ, ಇನ್ನೊಂದು ಬೆಡ್ ಮೇಲೆ ಹಾರ್ವೆಸ್ಟಿಂಗ್ ಇರುತ್ತೆ. ಸೊ ಈ ಥರ ಕೆಲಸ ಇರುತ್ತೆ. ಇದು ಮನೆಗೆ ಹೆಣ್ಣು ಮಕ್ಕಳಿಗೆ ತುಂಬ ಮಾಡಿಸುವಂಥ ಕೆಲಸ. ಡೈಲಿ 1 hour, ಅರ್ಧ ಗಂಟೆಯಿಂದ 1 hour ಅವ್ರು ಇದ್ರೊಳಗಡೆ ಸ್ಪೆಂಡ್ ಮಾಡಿದ್ರೆ ಸಾಕು. ಮನೆಗೆ ಆಗೋವಷ್ಟು ತರಕಾರಿನೂ ಬೆಳ್ಕೊಂಡು 5,000 to 10,000 ರೂಪಾಯಿ ತರಕಾರಿ ಮಾರಾಟನೂ ಮಾಡ್ಬೋದು. ಯಾರಿಗೆ ಮಾರಬೇಕು? ಮೊದಲು ನಿಮ್ಮ ಫಸ್ಟ್ ಸರ್ಕಲ್ ಮಾರ್ಕೆಟು ನಿಮ್ಮ ಊರಿನಲ್ಲೇ ಹುಡ್ಕೋಬೇಕು ಅಲ್ವಾ. ನಿಮ್ಮ ಊರಿನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈ ಎಣ್ಣೆದು ಸುಮಾರು ಜನ ಎಲ್ಲರೂ ಅಂಗಡಿಯಿಂದ ಎಣ್ಣೆ ತೊಗೊಂಡ್ಬರ್ತಾರೆ. ಬಟ್ ಒಬ್ಬ ಕರೆಕ್ಟಾಗಿ ಒಬ್ಬನ ಹತ್ರ ತೊಗೊಂಡ್ರೆ, ಒಬ್ಬ ಗಾಣ ಹಾಕಿದ್ರೆ ಎಣ್ಣೆ ಪೂರ್ತಿ ಇಡೀ ಊರಿಗೆ ಸಪ್ಲೈ ಮಾಡಿದ್ರೆ ಸಾಕು, ಅವ್ನು ಉದ್ಧಾರ ಆಗೋಗ್ಬಿಡ್ತಾನೆ. ಸೊ ಮೊದಲು ನಿಮ್ಮ ಲೋಕಲ್ಲು ಫಸ್ಟ್ ನಿಮ್ಮ ಅಕ್ಕಪಕ್ಕ ಯಾರಿಗೆ ಬರುತ್ತೆ. ಬಟ್ ಯಾವುದೇ ತಿಳ್ಕೊಳ್ಳಿ, ನಾವು ಕಮರ್ಷಿಯಲ್ ಆಗಬೇಕು. ದಾನ ಧರ್ಮ ಬಿಟ್ಬಿಡ್ಬೇಕು ನಾವು ರೈತರು. ಇಲ್ಲಿ ತನಕ ಮಾಡಿ ಸಾಕಾಗೋಗ್ಬಿಟ್ಟಿದೆ, ಹೌದಾ. ನಾನೇನಾದರೂ ನಿಮ್ಮ ತೋಟಕ್ಕೆ ಬಂದರೆ ಎಳ್ನೀರು ಕಿತ್ತು ಕೊಟ್ಬಿಡ್ತೀರ ಕೊಚ್ಚಿ, ಅದ್ರ ಬೆಲೆನೇ ಲೆಕ್ಕ ಹಾಕೋದಿಲ್ಲ. ಅದೇ ನಾವು ಒಂದೇ ಒಂದು ಎಳ್ನೀರನ್ನ ಎಲ್ಲರೂ ಟೌನ್ಗೆ ಹೋದರೆ ಒಂದೇ ಒಂದು ಎಳ್ನೀರು ಕುಡಿಯೋಲ್ಲ, ದುಡ್ಡು ಏನಕ್ಕೆ ಇಷ್ಟೊಂದು ಅಂತ ಯೋಚನೆ ಮಾಡ್ತೀವಿ. ಅರ್ಥ ಆಗ್ತಾ ಇದಲ್ವಾ. ಕಮರ್ಷಿಯಲ್ ಮೈಂಡ್ ಇರಬೇಕು ನಿಮಗೆ. ಕೊಡಲಿ, ವಿಶ್ವಾಸ ಇರಲಿ, ಬೇಡ ಅಂತಂದಲ್ಲ. ತರಕಾರಿ 1 kg ಕೊಟ್ಟೆ ಅಂದರೆ ಅದ್ರ ಬೆಲೆ ಏನಿರುತ್ತೆ ನೀವು ಅವ್ರ ಹತ್ರ ನೀವು ತಗೋಬೇಕು. ಸೊ ಈ ಥರ ಮಾಡಬೇಕು. ಇನ್ನೊಂದು ಏನಪ್ಪ ಅಂತಂದರೆ, ನೀವೇನಾದ್ರು ಅಗ್ರಿ ಟೂರಿಸಮ್ ಮಾಡಿದ್ರೆ ನಿಮ್ಮ ಅಷ್ಟು ತರಕಾರಿಗೆ ವಾರಕ್ಕೆ 1 ದಿವಸ ಖರ್ಚಾಗೋಗುತ್ತೆ. ಅವ್ರೇನು ನಿಮ್ಮ ಮನೆಗೆ ಬರ್ತಾರೆ ಗೆಸ್ಟು, ಅವ್ರು ಡಿಕ್ಕಿ ಓಪನ್ ಮಾಡ್ತಾರೆ, ಹೋಗ್ಬೇಕಾದ್ರೆ ಏನೇನು ತರಕಾರಿ ಇದೆ ಹಾಕು, ಒಂದು ಬಾಳೆಗೊನೆ ಇದ್ರೆ ಹಾಕು, ಒಂದು ಎಳ್ನೀರು ಹಾಕು, ಒಂದು ಕಾಯಿ ಹಾಕು, ಒಂದು 10 kg ಕೊಬ್ಬರಿ ಹಾಕು ಅಂತ ಹೇಳ್ತಾರೆ. ಸೊ ನಿಮ್ಮ ಬೆಳೆದಂಥದ್ದಕ್ಕೆ ಮ್ಯಾಕ್ಸಿಮಮ್ ಮಾರ್ಕೆಟ್ ನಿಮ್ಗೆ ಅಲ್ಲೇ ಸಿಕ್ಕೋಬೇಕು. ಸೊ ಈ ಥರ ನೀವು ಮಾರ್ಕೆಟ್ನ ಹುಡ್ಕೋಬೇಕು. ಇಲ್ಲ ನಾಳೆ ಅಕ್ಷಯಕಲ್ಪ ಸಂಸ್ಥೆ ತರಕಾರಿನ ಬೈ ಮಾಡೋದಕ್ಕೆ ಶುರು ಮಾಡುತ್ತೆ ಅಂತಂದರೆ ನೀವು ಏನೇನು ಬೆಳೆದಿರುತ್ತೋ ಅದನ್ನು ಅಕ್ಷಯಕಲ್ಪಗೆ ಕೊಡ್ಬೋದು. ಅಕ್ಷಯಕಲ್ಪ ಇರ್ಬೋದು ಅಥವಾ ಬೇರೆ ಸಂಸ್ಥೆ ಇರ್ಬೋದು. ಆ ಥರ ನೀವು ಅಲ್ಲೇ ನೀವೆಲ್ಲೂ ತೊಗೊಂಡೋಗ್ಬಾರ್ದು, ನಿಮ್ಮ ಹತ್ರಕ್ಕೆ ಬರಬೇಕು. ನಾವು ಮೊಬೈಲ್ ತೊಗೊಳಕ್ಕೆ ಹೆಂಗೆ ಮೊಬೈಲ್ ಶೋರೂಮ್ಗೆ ಹೋಗ್ತೀವಲ್ವ, ಸೊ ತರಕಾರಿ ತೊಗೋಬೇಕು ಅಂದರೆ ರೈತರ ಹತ್ರಕ್ಕೆ ಬರಬೇಕು. ನಾವು ತರಕಾರಿ ಅಂಗಡಿಗೆ ಹೋಗ್ಬಾರ್ದು, ಆ ಥರ ಆಗಬೇಕು. ಅವಾಗೇನಾಗುತ್ತೆ ಅಂದರೆ ನಿಮಗೂ ಗ್ರಾಹಕರಿಗೂ ಒಂದು ಬಾಂಧವ್ಯ ಬೆಳೆಯುತ್ತೆ, ನೆಟ್ವರ್ಕಿಂಗ್ ಆಗುತ್ತೆ, ನೀವು ಮಾರ್ಕೆಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಒಂದು ಸತಿ ಯಾರಾದರೂ ಬಂದೋದ್ರಿಂದ ನೀವೇನೇನು ಮಾರಾಟ ಮಾಡ್ತೀರಾ ಅನ್ನೋದನ್ನ ಬಿಸ್ನೆಸ್ನ ಕಳಿಸ್ಬೇಕು. ಅರ್ಥ ಆಯ್ತಾ. ಸೊ ಯಾರಾದ್ರೂ ಮೈಸೂರು ಹತ್ತಿರ ಇದ್ದರೆ ಅಥವಾ ಮೈಸೂರಿಗೆ ಹೋಗಿ ಬಂದರೂ ಪರವಾಗಿಲ್ಲ, ಮೈಸೂರು ಹತ್ರ AP ಚಂದ್ರಶೇಖರ್ ಅಂತ ಒಬ್ರು ಇದ್ದಾರೆ, ಕೇಳಿದಿರೋ ಅವ್ರ ಹೆಸರು? ಉದ್ಬೂರು ಅಂತ ಇದೆ, ರಿಂಗ್ ರೋಡಿಂದ ಆಚೆ ಹೋದೆ, ಕಳಲ್ವಾಡಿ ಅಂತ ಊರು. ಅವ್ರ ನಂಬರ್ ಕೊಡ್ತೀನಿ, ಬೇಕಾದರೆ ಫೋನ್ ಮಾಡಿಕೊಂಡು ಅವ್ರನ್ನೊಂದು ದಿವಸ ಭೇಟಿ ಮಾಡ್ಬಿಟ್ಟು ಬನ್ನಿ. ಅವ್ರು ವಿಸಿಟಿಂಗ್ ಚಾರ್ಜ್ ತೊಗೊತಾರೆ. ಇಷ್ಟು ಅಂತ ಹೇಳಲ್ಲ, ನೀವು 100 ರೂಪಾಯಿ ಕೊಟ್ಟರು ಇಸ್ಕೊತಾರೆ ವಿಸಿಟಿಂಗ್ ಚಾರ್ಜ್. ಯಾಕೆಂದರೆ ಅವರು ನಿಮ್ಮ ಜೊತೆ ಎಷ್ಟೊತ್ತು ಇರ್ತೀರೋ ಅಷ್ಟೊತ್ತು ಅವ್ರು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಒಬ್ಬ ರೈತ ಹೆಂಗೆ ಬಿಸ್ನೆಸ್ ಮಾಡೋದು ಅನ್ನೋದನ್ನು ಅವ್ರು ಹೇಳ್ಕೊಡ್ತಾರೆ ನಿಮ್ಗೆ ಅನ್ಬೋದು. ಒಂದು ಮನೇಲೆ ಸುಮಾರು ಪುಸ್ತಕಗಳು ಬರ್ದಿದ್ದಾರೆ, ಸುಮಾರು ಬುಕ್ಸ್ ಇದೆ. ಅವ್ರ ಮನೇಲೆ ಒಂದು ಹಳೆ ವಾಸ ಮಾಡ್ತಿದ್ದಂಥ ಮನೇನ ಅಂಗಡಿ ಮಾಡಿಬಿಟ್ಟಿದ್ದಾರೆ. ಎಲ್ಲ ಬೈ ಪ್ರಾಡಕ್ಟ್ಸ್ ಕೂಡ ಅಲ್ಲಿ ಇಟ್ಟಿರ್ತಾರೆ, ಎಲ್ಲ ಸ್ಕ್ವಾಶ್ಗಳು ಇಟ್ಟಿರ್ತಾರೆ ಅಲ್ಲಿ, ಎಲ್ಲ ಬೀಜಗಳು, ತರಕಾರಿ ಬೀಜಗಳು, ಪ್ರತಿಯೊಂದು ಕೂಡ ನಿಮಗೆ ಸಿಗುತ್ತೆ ಅಲ್ಲಿ. ಹೋದರೆ ಆ ವ್ಯಕ್ತಿ ಆ ತೋಟದಲ್ಲಿ ಸುಮಾರು ಒಂದು 2800 ಜಾತಿಯ ಸಸ್ಯ ಪ್ರಭೇದಗಳಿದ್ದಾವೆ ಅವ್ರ ತೋಟದಲ್ಲಿ, ಸ್ಪೀಸೀಸ್ ಇದೆ. ಇಂಥದ್ದಿಲ್ಲ ಅನ್ನಂಗಿಲ್ಲ. ಸಣ್ಣ ಇಷ್ಟತ್ರ ಬಿದಿರಿಂದ ಹಿಡಿದು ದೊಡ್ಡ ಆನೆ ಬಿದಿರು ಅಂತೀವಲ್ಲ ಅದನ್ನ ತನಕಲ್ಲೂ ಕೂಡ ಬೆಳೆದಿದ್ದಾರೆ ಅವರು. ಡೈವರ್ಸಿಟಿಯನ್ನು ಯಾವ ಥರ ಮೇಂಟೈನ್ ಮಾಡಿದ್ದಾರೆ, ತೋಟ ಅಂದರೆ ಏನು, ಹೆಂಗೆ ಅದಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡಿದ್ದಾರೆ, ಮೌಲ್ಯವರ್ಧನೆ ಯಾವ ಥರ ಮಾಡಿದ್ದಾರೆ ಅನ್ನೋದನ್ನು ನೀವು ಹೋಗಿ ಅವ್ರನ್ನ ಒಂದ್ಸತಿ ಹೋಗಿ ಭೇಟಿ ಮಾಡ್ಕೊಂಡು ಬನ್ನಿ. ಅವ್ರ ನಂಬರ್ ಕೊಡ್ತೀನಿ ಬೇಕಾದ್ರೆ ನಾನು, ಹೋಗ್ಬಿಟ್ಟು ಅವ್ರಿಗೆ ಫೋನ್ ಮಾಡ್ಕೊಂಡು ಹೋಗ್ಬಿಟ್ಟು ಭೇಟಿ ಮಾಡ್ಕೊಂಡು ಬನ್ನಿ. ಅದ್ಭುತವಾದಂಥ ವ್ಯಕ್ತಿ. ಆ ಥರ ಯೋಚನೆ ಮಾಡಿದ್ರೆ ಮಾತ್ರ ನಾವು ಕೃಷಿನಲ್ಲಿ ಸಬಲರಾಗೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ನಾನು ನಿನ್ನೆ ಹೇಳಿದ್ನಲ್ಲ 5 ಆಯಾಮದಲ್ಲಿ ಇದು ಒಂದು.
ಫಸ್ಟ್ ಬರ್ತಿದ್ದೆ ತರಕಾರಿ. ಯಾಕೆ ಅಂದರೆ ಫಸ್ಟು ನಾವು ಚೆನ್ನಾಗಿರಬೇಕು, ಆಮೇಲೆ ಬೇರೆಯವ್ರ ಬಗ್ಗೆ. ನಾವು ಕಾಗದ ಬರಿತಿದ್ದೀವಿ ಮುಂಚೆ, ಯಾರೂ ಬರೆಯಲ್ಲ. ನಾನು ಕ್ಷೇಮ, ನೀವೆಲ್ಲರೂ ಕ್ಷೇಮ ಎಂದು ಭಾವಿಸುತ್ತೇನೆ. ನಮ್ಮ ಕ್ಷೇಮ ತುಂಬ ಇಂಪಾರ್ಟೆಂಟು. ಫಸ್ಟ್ ನಾವು ನಮ್ಮ ಮನೆ ಮಕ್ಕಳು ಒಳ್ಳೆ ತರಕಾರಿ ತಿನ್ನಬೇಕು, ಒಳ್ಳೆ ಆಹಾರ ತಿನ್ನಬೇಕು. ಇದೇನು ಗೊತ್ತಾ ಬಳ್ಳಿ? ಮೆಣಸು ಅಲ್ಲ ಸರ್, ಮೆಣಸಲ್ಲ. ಇದು ಬಳ್ಳಿ ಆಲೂಗೆಡ್ಡೆ. ಆ ಬಳ್ಳಿನಲ್ಲಿ ಆಲೂಗೆಡ್ಡೆ ಬಿಡುತ್ತೆ. ಅಲ್ಲಿ ಬಿಡ್ತಾ ಇದೆ ಒಂದು. ಇದೆಯಾ? ಹಾಂ ಸರ್, ಒಂದು ಈಚೆ ಬಿಟ್ಟಿದೆ. ಅದಲ್ಲ ಟಾಪಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಮೇಲೆ ಹಾಂ, ಎಸ್, ಕರೆಕ್ಟ್, ಅದೇನೇ. ಸೊ ಸೇಮ್ ನೀವು ಆಲೂಗೆಡ್ಡೆ ಉಪಯೋಗಿಸಿದ್ರೆ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ. ಇನ್ನು ಗೆಡ್ಡೆಗಳು ತುಂಬ ಬಿಡ್ತವೆ ಇದರಲ್ಲಿ. ಸೊ ಇದು ತುಂಬ ಲೋ ಕಾಸ್ಟಲ್ಲಿ ಗೆಡ್ಡೆ. ಅದನ್ನ ನೆಲದೊಳಗೆ ಬೆಳಿಬೇಕು ಅಂತ ಏನಿಲ್ಲ. ಒಂದ್ಸಲ ಹಾಕಿದ್ರೆ ಬಿಡ್ತಿರುತ್ತೆ. ಇದು ನಿಮಗೆ ಹಾರ್ವೆಸ್ಟಿಂಗ್ ಟೈಮಲ್ಲಿ ಒಂದು ಗೆಡ್ಡೆ ತೊಗೊಂಡೋಗ್ಬಿಟ್ರೆ ನಿಮಗೆ ಅದರಿಂದಲೇ ಬಳ್ಳಿಗಳು ಹೊಡ್ಕೊಳ್ಳೋಕೆ ಶುರು ಆಗ್ಬಿಡುತ್ತೆ. ಮಳೆ ಮೊದಲನೇ ಮುಂಗಾರು ಮಳೆ ಮಿಂಚು ಗುಡುಗಿಗೆ ಇದು ಮೊಳಕೆ ಬರೋದು, ಅಲ್ಲಿ ತನಕ ಬರಲ್ಲ ಇದು. ನೀವು ಮನೇಲಿ ತೊಗೊಂಡೋಗಿ ಇಟ್ಬಿಡಿ. ಹಾಂ, ಯಾವುದು ಗಿಡ ವರ್ಷ ಪೂರ್ತಿ ಇರುತ್ತೆ. ಬೇಸಿಗೆಯಲ್ಲಿ ಒಣಗೋಗುತ್ತೆ. ಆಮೇಲೆ ಆ ಗೆಡ್ಡೆ ಏನಿರುತ್ತೆ ನೀವು ಮನೇಲಿ ಇಟ್ಕೊಂಡ್ರೆ ಸಾಕು, ಅದ್ರ ಮೊಳಕೆ ಶುರು ಆಗುತ್ತೆ. ಮಸ್ತು ಮುಂಗಾರು ಮಳೆ ಬೀಳುತ್ತಲ್ವ, ಅವಾಗ ಅದು ಮೊಳಕೆ ಬಂದ್ಬಿಡುತ್ತೆ. ಅದನ್ನ ತಗೊಂಬಂದು ಊರಿದ್ರೆ ಸಾಕು, ತಿರ್ಗಾ ಮಾತಾಡ ಕಟ್ ಮಾಡಿ ನೀವು ಬೇಕಾದರೆ ಒಂದೊಂದು ಇದನ್ನು ಗಿಡ ಮಾಡ್ಕೊಬೋದು. ಸೊ ಈ ಥರದ್ದು ಸಾಕಷ್ಟು, ಅಂದರೆ ನಾವೆಲ್ಲ ಇದನ್ನ ಏನು ಹೇಳ್ತೀವಿ, ಫರ್ಗಾಟನ್ ಫುಡ್ಸ್ ಅಂತ ಹೇಳ್ತೀವಿ, ಮರ್ತೋಗ್ಬಿಟ್ಟಿರ್ತಕ್ಕಂಥ ಆಹಾರ. ಸೊಪ್ಪು ಎಷ್ಟು ಗೊತ್ತು ನಿಮಗೆ? ಎಷ್ಟು ವೆರೈಟಿ ಸೊಪ್ಪಿದೆ? ಪಾಲಕ್ಕು, ದಂಟು, ಮೆಂತ್ಯ, ಕೀರೆ ಅಷ್ಟೇ ಅಲ್ವಾ? ಕೊತ್ತಂಬರಿ ಸೊಪ್ಪಲ್ಲ, ನೀವು ಅಡುಗೆಗೆ ಉಪಯೋಗಿಸ್ತಕ್ಕಂಥ ಆಹಾರ. ಒಗ್ಗರಣೆ ಬಿಟ್ಕೊಡ್ರಿ ಅಲ್ವಾ? ಒಂದು 8-10 ಸೊಪ್ಪು ಹೇಳ್ಬೋದು ನೀವು. ಅವೆಲ್ಲ ಆ ಅಣ್ಣೆ ಸೊಪ್ಪು, ಆಮೇಲೆ ಅದ್ರದ್ದು ದಾಗಡಿ ಸೊಪ್ಪು, ಕನ್ನೆ ಸೊಪ್ಪು, ಇವೆಲ್ಲದೂ ಕೂಡ ಅಂಗಡಿಲಿ ಸಿಗಲ್ಲ ನಿಮಗೆ. ಸೊ ಅಂಥವು 253 ಜಾತಿಯ ಸೊಪ್ಪುಗಳಿದ್ದಾವೆ ಬೆಲೆಗಳಲ್ಲಿ. ಅವನ್ ಗೊತ್ತಿಲ್ಲ ನಮಗೆ, ಅವೆಲ್ಲ ಆಹಾರ ನಮ್ದು. ಅವೆಲ್ಲ ಅವನ್ನೆಲ್ಲ ಮರ್ತ್ಬಿಟ್ಟಿದ್ದೀವಿ. ಸೊ ನಮಗೆ ಗೊತ್ತಿರೋದೇ 4 ವೆರೈಟಿ ಮೇಜರಾಗಿ. ಅಂಗಡಿಲಿ ಸಿಗೋದು ಅದೇನೆ. ಪಾಲಕ್ ಸಿಗುತ್ತೆ, ದಂಟು ಸಿಗುತ್ತೆ, ಮೆಂತ್ಯ ಸಿಗುತ್ತೆ, ಸಬ್ಸಿಗೆ ಸಿಗುತ್ತೆ, ಇಷ್ಟೇ. ಎಲ್ಲ ಕೆಲವು ಕಡೆ ಕೀರೆ ಸಿಗ್ಬೋದು, ಅಷ್ಟು ಬಿಟ್ಟರೆ ಬೇರೆದು ಇನ್ನೊಂದು ಸೊಪ್ಪು ಸಿಗಲ್ಲ ನಮಗೆ. ಅದನ್ನು ಮಾರಾಟ ಮಾಡೋದು ಗೊತ್ತಿಲ್ಲ. ಸೊ ನಮ್ಮಲ್ಲಿ ಆ ಥರದನ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ. ಬಸ್ಲೆ ಸೊಪ್ಪು ಮಾರ್ತೀವಿ ನಾವು, ಒಂದೆಲ್ಗದ ಸೊಪ್ಪು ಮಾರ್ತೀವಿ ನಾವು. 300 ರೂಪಾಯಿ kg ಹೆಂಗೆ ತಗೊಂತೀಯಾರೆ ಇದನ್ನು ಒಂದೆಲ್ಗ ಸೊಪ್ಪು? ಬಸ್ಲೆ ಸೊಪ್ಪು ಮಾರ್ತಾ ಇದ್ದೀವಿ. ಸೊ ಈ ಥರ ಅಂಥದಕ್ಕೆ ನಾವು ಮಾರ್ಕೆಟ್ ಬಿಡು. ಅವು ಯಾವುದು ಕೂಡ ಸಿಮಿಗೊಬ್ಬರ ಕೇಳಲ್ಲ, ಯಾವುದು ಪೆಸ್ಟಿಸೈಡ್ ಕೇಳಲ್ಲ. ಅವೆಲ್ಲ 100% ಆರ್ಗ್ಯಾನಿಕ್. ಅವೆಲ್ಲ ಅಂಥವನ್ನ ಬೆಳೆದು ನಾವು ತಿನ್ನಬೇಕು, ಬೇರೆಯವ್ರಿಗೆ ತಿನ್ನೋದನ್ನ ಕಲಿಸ್ಬೇಕು. ಕೇಳುತ್ತೆ. ನಾವು ಏನು ಮಾಡ್ತಿದ್ವಪ್ಪ ಅಂದರೆ 100% ನೀವು ಇದು ಮಾಡೋದಕ್ಕಾಗಲ್ಲ. ಅದಕ್ಕೆ ಮುಳುಗೋ ಅಷ್ಟು ಗಂಜಲದೊಳಗಡೆ ಮುಳುಗಿಸ್ಬಿಡ್ಬೇಕಂದ್ರೆ 21 ದಿವಸ ಬಿಟ್ಟರೆ ಅದರಲ್ಲಿ ಡಿಕಾಕ್ಷನ್ ಬರುತ್ತೆ. ಆ ಡಿಕಾಕ್ಷನ್ಗೆ ನೀರು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡ್ತೀವಿ. ಹೋದಷ್ಟು ಹೋಗಲಿ, ಇದ್ದಷ್ಟು ಇರಲಿ ಅಂತ. ನಿಮಗೆ ಪೂರ್ತಿ ಒಂದೇ ಒಂದು ಹುಳ ಇಲ್ಲ ಅಂತಂದರೆ ಅದು ರಾಸಾಯನಿಕನೇ, ಅದರಲ್ಲೇ ಅನುಮಾನ ಇಲ್ಲ. ಅದಕ್ಕೆ ನೀವು ತರಕಾರಿ ಸಂತೆಗೆ ಹೋದರೆ ಉಳ್ತಿರೋ ಬದನೆಕಾಯೇ ತಗೊಂಬಂದ್ರಿ. ಮನೇಲಿ ಅವ್ರೇನಾರು ತಗೊಂಬಂದರೆ ಬೈಬೇಡ್ರಿ, ಉಳ್ತಿರೋ ಬದನೆಕಾಯಿ ತಂದಿದ್ದೀರಾ. ಅಂಗಡಿಯಲ್ಲಿ ಬೇವಿನ ಎಣ್ಣೆ ಅಂತ ಸಿಗುತ್ತಲ್ಲ ಸರ್, ಹೊಡಿಬೋದು, ಅವಶ್ಯಕತೆ ಇಲ್ಲ. ನೀವು ನೀಮಾಸ್ತ್ರ ಮಾಡ್ಕೋಬೋದು. ಒಂದು 5 ಲೀಟ್ರ್ ಗಂಜಲಕ್ಕೆ 2 kg ಬೇವಿನ ಸೊಪ್ಪು ಹಾಕ್ಬಿಟ್ಟು ಕುದಿಸ್ಬಿಡ್ರಿ. ಅದಕ್ಕೆ ಒಂದು 5-6 ಎಸ್ಲು ಬೆಳ್ಳುಳ್ಳಿ, ಒಂದು 7-8 ಹಸಿಮೆಣಸಿನ್ಕಾಯಿ ಜಜ್ಜಿಬಿಟ್ಟು ಅದರೊಳಗಡೆ ಹಾಕ್ಬಿಟ್ಟು ಕುದಿಸ್ಬಿಡೋದು. ಅದು 5 ಲೀಟ್ರದ್ದು 3 ಲೀಟ್ರ್ ಇಳಿಯ ಒಂದು ಅರ್ಧ ಗಂಟೆನಲ್ಲಿ 3 ಲೀಟ್ರಿಗೆ ಇಳಿಯುತ್ತೆ. ಅದು ಆ ಡಿಕಾಕ್ಷನ್ ತೊಗೊಳ್ಳಿ. 20 ಲೀಟ್ರಿಗೆ 1 ಲೀಟ್ರ್ ಅದನ್ನು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿ. ನಿಮಗೆಲ್ಲ 99% ಕೀಟಗಳಿಗೆ ಅದು ದಿವ್ಯ ಔಷಧ. ಅದು ರಾಮಬಾಣ ನಿಮ್ಮ ಹತ್ರ. ಅದ್ರ ಜೊತೆಗೆ ಒಂದು 10 ಎಕ್ಕದೆಲೆ ಹಾಕಬೇಕು. ಎಕ್ಕದೆಲೆ ಆಯಿತಾ? ಅದನ್ನು ಪ್ರಯೋಗಗಳನ್ನ ಮಾಡ್ಬೋದು ನೀವು. ಈ ಸತಿ ಎಕ್ಕದೆಲೆ ಹಾಕಿದ್ರೆ ನಾಳೆ ದಿವಸ ಒಂದು ಅರ್ಧ kg ಗ್ಲಿಸಿಡಿ ಹಾಕ್ರಿ. ನಾಡಿದ್ದು ಇನ್ನೊಂದು ಸತಿ ಮಾಡ್ಬೇಕಾದ್ರೆ ಲಾಂಟಾನ ಹಾಕಿ, ಇನ್ನೊಂದು ಸತಿ ಮಾಡ್ಬೇಕಾದ್ರೆ ಸೀತಾಫಲ ಎಲೆ ಹಾಕ್ರಿ. ಈ ಥರ ಬೇರೆ ಬೇರೆ ಥರ ಎಲೆಗಳನ್ನು ಹಾಕೊಂಡು ನಾವು ಮಾಡಿದ್ರೆ ನಿಮ್ಮ ಅಸ್ತ್ರ ಒಂದೇನೇನು. ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡೋದು ಬೇರೆ ಬೇರೆ ಎಲೆಗಳನ್ನು ಹಾಕೊಂಡ್ರೆ ಸುಮಾರು ಕೀಟಗಳನ್ನು ನಾವು ನಿಯಂತ್ರಣ. ಸರ್, ಇದು ಗೊಬ್ಬರ ಬಿಟ್ಟರೆ ಬೇರೆ ಏನು ಕೊಡ್ತಾ ಇದೆಯಾ ಸರ್? ಇದು ಗೊಬ್ಬರ ಬಿಟ್ಟರೆ ಏನು ಬೇರೆ ಇನ್ನೇನು ಕೊಡ್ತಾ ಇಲ್ಲ? ಕೊಡಲ್ಲ. ಜೀವಾಮೃತ ಕೊಡ್ತೀವಿ. ಜೀವಾಮೃತ ಕೊಡ್ಬೋದು. ಸ್ಪ್ರಿಂಕ್ಲರ್ ಕೊಡ್ತಾ ಇದ್ದಾರಾ ಸರ್? ಜೀವಾಮೃತ ಸ್ಪ್ರಿಂಕ್ಲರ್ ಇಲ್ಲ, 7 ದಿವಸ ಇಲ್ಲ, ಫಿಲ್ಟರ್ ಮಾಡಿ ಮಾಡ್ಬೋದು. ಫಿಲ್ಟರ್ ಮಾಡಿ ಮಾಡ್ಬೋದು. ಅದ್ರ ಅವಶ್ಯಕತೆ ಇಲ್ಲ ನಮ್ಗೆ. ಯಾವಾಗ ತುಂಬ ದೊಡ್ಡದಾಗಿದೆ ಲ್ಯಾಂಡು, ನಮಗೆ ತೊಗೊಂಡು ಎಲ್ಲ ಕಡೆ ಹುಯ್ಯೋಕ್ಕಾಗಲ್ಲ ಅಂತಂದಾಗ ಫಿಲ್ಟರ್ ಮಾಡಿಬಿಟ್ಟು ಅದನ್ನು ಡ್ರಿಪ್ಪಲ್ಲೋ ಸ್ಪ್ರಿಂಕ್ಲರ್ನಲ್ಲೋ ಕೊಡ್ತೀವಿ. ಯಾಕೆಂದರೆ ಇನ್ನು ಉಳಿದಂಥ ಪದಾರ್ಥಗಳು ಕೂಡ ಮಣ್ಣಲ್ಲಿ ಕರಗ್ತಕ್ಕಂಥದ್ದೇ. ಅದನ್ನು ನೇರವಾಗಿ ತಂದು ಹುಯ್ಬೋದು ಡೈರೆಕ್ಟ್. ನಿಮಗೆ ದೊಡ್ಡದಿದ್ದಾಗ ಮಾತ್ರ ನಮಗೆ ಫಿಲ್ಟ್ರೇಷನ್ ಅವಶ್ಯಕತೆ ಬರುತ್ತೆ, ಇಲ್ಲಾಂದರೆ ಏನು ಬರೋದಿಲ್ಲ. ನೇರವಾಗಿ ತಂದು ಅದನ್ನು ಅಪ್ಲೈ ಮಾಡ್ಬೋದು. ಜೀವಾಮೃತ ಹೇಗೆ ಮಾಡಬೇಕಪ್ಪ ಅಂದರೆ 200 ಲೀಟ್ರ್ ನೀರು, 10 kg ಸಗಣಿ, 10 kg ಗಂಜಲ, 2 kg ದ್ವಿದಳ ಧಾನ್ಯ, ಕಡಲೆ ಹಿಟ್ಟಲ್ಲ, ದ್ವಿದಳ ಹಿಟ್ಟು. ಎಲ್ಲರೂ ಕಡಲೆ
ಕಡಲೆ ಹಿಟ್ಟು ಸುಲಭವಾಗಿ ಸಿಗುತ್ತೆ ಅಂತ ತಂದು ಹಾಕ್ಬಿಡ್ತೀರಾ. ಆ ಕಡಲೆ ಹಿಟ್ಟಲ್ಲಿ ಮೇಲ್ಗಡೆ ಹೊಟ್ಟಿರೋದಿಲ್ಲ, ಅರ್ಥ ಆಗ್ತಾ ಇದೆ ಅಲ್ವಾ? ಅದಕ್ಕೆ ಅಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ. ಇಲ್ಲಿ ನಿಮ್ಮಲ್ಲಿ ಹುರುಳಿಕಾಳು ಇದ್ರೆ ಹುರುಳಿಕಾಳು ಮಿಲ್ಗೆ ಹಾಕ್ಸಿರಿ, ಕಡಲೆಕಾಳು ಇದ್ರೆ ಕಡಲೆಕಾಳು ಮಿಲ್ಗೆ ಹಾಕ್ಸಿರಿ, ಅಲಸಂದೆ ಕಾಳು ಇದ್ರೆ ಅಲಸಂದೆ ಕಾಳು ಮಿಲ್ಗೆ ಹಾಕ್ಸಿರಿ, ಹೆಸರು ಕಾಳು, ಉದ್ದಿನ ಕಾಳು ಯಾವ್ದಾದ್ರು ಆಗುತ್ತೆ. ಅದನ್ನ ನೀವು ಮಿಲ್ಗೆ ಹಾಕ್ಸ್ಬಿಟ್ಟು ಅದನ್ನ ಹೊಟ್ಟು ಮಾಡಬೇಕು, ಅಂದ್ರೆ ಹಿಟ್ ಮಾಡ್ಕೋಬೇಕು. 2 kg ಬೆಲ್ಲ, ಸಾವಯವ ನಿಮ್ಮ ಭೂಮಿ ಇದು 1 ಇಡಿ ಮಣ್ಣು. ಆ ಮಣ್ಣು ಏನಪ್ಪಾ ಅಂದ್ರೆ ಕಲ್ಚರ್, ಹೆಪ್ಪದು. ಆ ಬ್ಯಾಕ್ಟೀರಿಯಾ ನಿಮ್ಮ ಮಣ್ಣಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನೇ ಮಲ್ಟಿಪ್ಲೈ ಆಗಬೇಕು. ಉಳಿದಂಥದ್ದೆಲ್ಲ ಅದಕ್ಕೆ ಆಹಾರ. ಆಮೇಲೆ ಅದನ್ನ ಒಂದು ಕೋಲ್ ತಗೊಂಡು ಒಂದು ಡೈರೆಕ್ಷನ್ ಅಲ್ಲಿ ತಿರುಗಿಸ್ಬೇಕು. ಇವತ್ತು ನೀವು ಕ್ಲಾಕ್ ವೈಸ್ ತಿರುಗಿಸಿದ್ರೆ ಪ್ರತಿ ದಿವಸ ಕ್ಲಾಕ್ ವೈಸೇ ತಿರುಗಿಸ್ತಾ ಇರಬೇಕು. ರಿವರ್ಸ್ ಯಾವುದೇ ಕಾರಣಕ್ಕೂ ತಿರುಗಿಸ್ಬಾರ್ದು. ನೀವು ಒಂದ್ಸತಿ ಏನು ತಿರುಗಿಸ್ತೀರಾ ಅದೇ ಡೈರೆಕ್ಷನ್ ಅಲ್ಲಿ ಬ್ಯಾಕ್ಟೀರಿಯಾಗಳು ಮೂವ್ ಆಗ್ತಾ ಇರ್ತವೆ. ನೀವು ವಾಪಸ್ ತಿರುಗಿಸಿದ್ರೆ ಸತ್ತೋಗ್ಬಿಡ್ತಾವೆ. ಅದಕ್ಕೆ ನೀವು ಇಲ್ಲ ಎಡಗಡೆ ತಿರುಗಿಸಿದ್ರಾ ಪ್ರತಿ ದಿವಸ ಎಡಗಡೆನೇ ತಿರುಗಿಸ್ತಾರೆ. ಬಲಗಡೆ ತಿರುಗಿಸಿದ್ರೆ ಸರ್ ಎಡಗಡೆ ತಿರ್ಸಾಗಿಲ್ಲ ಸರ್, ಒಂದೇ ತರ ಬಲಗಡೆಗೆ ತಿರ್ಗಿಸ್ಬಿಡ್ತಿರೋದು. ಎಡಬಲ ಅಂತ ಅಲ್ಲ, ಇದು ಪಾಳೆಕರ ಹೇಳಿರೋದು ಒಟ್ಟಲ್ಲಿ ಒಂದು ಡೈರೆಕ್ಷನ್ ಅಲ್ಲಿ ತಿರುಗಿಸ್ಬೇಕು. ಒಂದೇ ಡೈರೆಕ್ಷನ್ ಅಂದ್ರೆ ಕ್ಲಾಕ್ ವೈಸ್ ತಿರ್ಗಿಸ್ಬೇಕು ಅಂತ ಹೇಳ್ತಾರೆ. ತಿರುಗಿಸಿದ್ರೆ ನೀವು ಕ್ಲಾಕ್ ವೈಸ್ ಪ್ರತಿ ದಿವಸ ಕ್ಲಾಕ್ ವೈಸ್ ತಿರುಗಿಸಿ ಅದೇ ತಿರ್ಗಿಸ್ಬೇಕು ಅಂತ ಇರೋದು ಅಂತ ಇರ್ತಾರೆ. ಅವ್ರು ಎಡಗೈಲಿ ಹಿಂಗ್ ಅಂದ್ಬಿಡ್ತಾರೆ, ನಾಳೆ ಬಂದು ಇನ್ನೊಬ್ಬ ಅದನ್ನ ಬಲಗೈಲಿ ತಿರುಗಿಸಿದ್ರೆ ಸತ್ತೋಗ್ತಾರೆ, ಪ್ರಯೋಜನ ಬರಲ್ಲ. ಸೊ 7 ದಿವಸ ಅದನ್ನ ಮಾಡಿದ್ಮೇಲೆ ಅದನ್ನ ಮತ್ತೆ 15 ದಿವಸದ ಒಳಗಡೆ ಉಪಯೋಗಿಸ್ಬಿಡ್ಬೇಕು. ಇಲ್ಲಾಂದ್ರೆ ಅದೇನು ಎಫೆಕ್ಟ್ ಇರೋದಿಲ್ಲ. ಮಣ್ಣಿಗೆ ಹಾಕ್ಬಿಡ್ಬೇಕು. ಮಣ್ಣಲ್ಲಿ ಮೈಕ್ರೋಬ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಿತ್ತನೆಗಳೆಲ್ಲ ಬಿತ್ತನೆ ಎಲ್ಲ ನಮಗೆ ಮೈಸೂರಲ್ಲಿ ಸಹಜ